ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ 25ನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಸೌಹಾರ್ದ ಸ್ವಾಭಿಮಾನ ಸ್ವಾಭಿಮಾನಿ ಬದುಕಿಗಾಗಿ ಜನರನ್ನ ಸಜ್ಜುಗೊಳಿಸಲು ಭಾರತ ಕಮ್ಯುನಿಸ್ಟ್ ಪಕ್ಷ ಬಹಿರಂಗ ಸಭೆಯನ್ನ ಕಲಬುರಗಿಯಲ್ಲಿ ಏರ್ಪಡಿಸಲಾಯಿತು. ಮೆರವಣಿಗೆ ಚಾಲನೆಯನ್ನ ಹಿರಿಯ ಹೈಕೋರ್ಟ್ ಪಿ ವಿಲಾಸ್ರವರು ಮಾಡಿದರು. ಸ್ವಾಗತ ಭಾಷಣವನ್ನ ರಂಜಾನ್ ದರ್ಗಾ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರಂಜಾನ್ ದರ್ಗಾ ಸಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಯವರಾದ ಅಮರಜಿತ್ ಕೌರ್, ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್, ಸಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ಅಜಿಜಾ ಪಾಷಾ, ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸಿದ್ದನಗೌಡ ಪಾಟೀಲ, ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರು ಮಾರುತಿ ಗೋಕುಲೆ ಹಾಗೂ ತುಮಕೂರು ಜಿಲ್ಲಾ ಜನಸೇವಾ ದಳ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಘುನಂದನ್ ಟಿ ಆರ್ ತೋವಿನಕೆರೆ. ಯಾರಿಗೆ ಹೆಚ್ಚು ಭೂಮಿ ಇದೆಯೋ ಆ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡು ಬಡವರಿಗೆ ಹಂಚಬೇಕು ಅಂತಕ್ಕಂಥ ನಿರ್ಣಯವನ್ನ ನಮ್ಮ ಪೊಲಿಟಿಕಲ್ ರೆಸಲ್ಯೂಷನ್ ನಲ್ಲಿ ಇಡೀ ದೇಶದ ಮುಂದೆ ಬಿಟ್ಟಿದ್ದೇವೆ. ಎರಡನೇದು ಶಿಕ್ಷಣ ಇವತ್ತು ಮಾರಾಟಕ್ಕೆ ಒಳಗಾಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಶಾಲಾ ಶಿಕ್ಷಣವನ್ನು ನೋಡಿದ್ರೆ ಗಂಭೀರ ಅನಿಸ್ತಾ ಇದೆ. 6,000 ಶಾಲೆಗಳನ್ನು ಮುಚ್ಚಂತ ಪ್ರಸ್ತಾಪ ಸರ್ಕಾರ ಮುಂದೆ ಇದೆ. ಸರ್ಕಾರಿ ಶಾಲೆಗಳನ್ನು ಬೇರೆ ಮುಚ್ಚೋದೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಮಕ್ಕಳ ಭವಿಷ್ಯಕ್ಕೆ ನಾಶ ಆಗುವಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಇರಬೇಕು. ನಮ್ಮ ರಾಜಕೀಯ ಇರೋದ್ರಿಂದ ನಾಲ್ಕು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಉಳಿಸುವಂತ ದೊಡ್ಡ ಹೋರಾಟವನ್ನ ನಾವು ಮುಂದುವರೆಯಿಂದಲೇ ಆರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಸರ್ಕಾರದ ಬಜೆಟ್ನಲ್ಲಿ 47,000 ಕರ್ನಾಟಕ ರಾಜ್ಯದಲ್ಲಿ 47,000 ಪ್ರೈವೇಟ್ ಹಾಸ್ಪಿಟಲ್ ಇದೆ. 47,000 ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ನಾಟಕ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ನೀವು ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಅದೊಂದು ರಿಪೋರ್ಟ್ ಹೇಳಿದರೆ ಖಾಸಗಿ ಆಸ್ಪತ್ರೆಗೆ ಪರ್ಮಿಷನ್ ಕೊಟ್ಟು ಗುಣಮಟ್ಟದ ಆರೋಗ್ಯವನ್ನು ನಾವು ಕಾಪಾಡ್ತಾ ಇದ್ದೇವೆ ಅಂತ ರಾಜಕೀಯ ಸರ್ಕಾರ ಖಾಸಗಿಯಿಂದ ಈ ರಾಜ್ಯದ ಬಡವರ ಆರೋಗ್ಯದ ಗುಣಮಟ್ಟವನ್ನು ಕಾಪಾಡ್ತೀವಿ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನು ಸಬಲೀಕರಣ ಮಾಡಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಸಬಲೀಕರಣ ಮಾಡಬೇಕು ಅಂತಕ್ಕಂಥದ್ದು ರಾಷ್ಟ್ರೀಯ ಪ್ರೋಗ್ರಾಂನ ಭಾಗ. ಹಾಗೆ ಉದ್ಯೋಗ ಕ್ರಾಂತಿ ಬಗ್ಗೆ ಗಂಭೀರವಾಗಿ ಕಮ್ಯುನಿಸ್ಟ್ ಪಕ್ಷಗಳ ತೀರ್ಮಾನ ಮಾಡಿದೆ. ಕರ್ನಾಟಕ ರಾಜ್ಯದ ಉದ್ಯೋಗ ಕ್ರಾಂತಿಯ ದೊಡ್ಡ ಮೊತ್ತದ ಬಿಲ್ಲುಗಳು ದಿನದಿನ ಹೋಗ್ತಾ ಇದೆ. ಅದು ನಿಜವಾದಂತಹ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಮಂಡಿಯ ಪೊಲಿಟಿಕಲ್ ರೆಸಲ್ಯೂಷನ್ ನಲ್ಲಿ 200 ದಿನಗಳ ಉದ್ಯೋಗ ಕೊಡಬೇಕು. ಆ ಉದ್ಯೋಗದ ಸಮರ್ಪಕ ಜಾರಿಗೆ ಕಮ್ಯುನಿಸ್ಟ್ ಪಾರ್ಟಿ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಅಲ್ಲಿ ಮಂಡಿಸಿದ್ದಾರೆ. ಈ ರೀತಿ ಈ ರಾಜ್ಯದ ಅತ್ಯಂತ ಕೆಳಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಯುವಜನರು, ರೈತರು, ಕಾರ್ಮಿಕರು, ಕೃಷಿ ಕಾರ್ಮಿಕರು, ದಲಿತರು, ಆದಿವಾಸಿಗಳು, ಹೆಣ್ಮಕ್ಕಳು ಈ ರೀತಿ ಎಲ್ಲ ಸ್ತರದ ಜನರ ಬದುಕನ್ನು ವಿಶ್ಲೇಷಣೆ ಮಾಡಿ ನಾಳೆ 2 ದಿನಗಳ ಕಾಲ ಗಂಭೀರವಾಗಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಕಮ್ಯುನಿಸ್ಟ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರ್ಣಯ ತೆಗೆದುಕೊಂಡು 25ನೇ ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ನಿರ್ಣಯ ಇಟ್ಕೊಂಡು ಕಮ್ಯುನಿಸ್ಟ್ ಪಕ್ಷ 100 ವರ್ಷ ತುಂಬಿದ ಸಂದರ್ಭದಲ್ಲಿ ಅದರ ಇತಿಹಾಸ, ತ್ಯಾಗ, ಬಲಿದಾನ ಇದರಲ್ಲಿ ತುಂಬಿರ್ತಕ್ಕಂಥ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ರಾಜ್ಯದ ಬದುಕನ್ನು ಕಟ್ಟಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಮುನ್ನಡೆಯೋಣ ಅಂತ ಹೇಳಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಈ ಸಮ್ಮೇಳನದ ಬೆಳಗ್ಗೆ ಸಭೆಯಲ್ಲಿ ಆಗಮಿಸಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿಯ ಪರವಾಗಿ ನಾನು ಆಹ್ವಾನ ಹೇಳಿದ್ದೇನೆ. ಹಾಗೆಯೇ ಬೇರೆ ಬೇರೆ ಅರ್ಥರಾಗಿರ್ತಕ್ಕಂಥ ಎಲ್ಲರಿಗೆ ವಿಶೇಷವಾಗಿ ನಿಮಗೆ ಈ 2 ತಿಂಗಳ ಹಿಂದೆ